ಮತ್ತೆ ಯತ್ನಾಳ್ ಅವ್ರನ್ನ ಕರೆಸ್ಬೇಕು ಅನ್ನೋ ನಿಟ್ಟಿನೊಳಗೆ ವಿಜೇಂದ್ರ ಅವರು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಇಲ್ಲ, ಅದು ನಮಗೆ ಸಂಬಂಧಪಟ್ಟದಲ್ಲ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ. ಸರ್, ಸದ್ಯದ ಕ್ಷೇತ್ರದ ಅಂದ್ರೆ ಕ್ಷೇತ್ರದಲ್ಲಿ ಯಾವ ವಾತಾವರಣ? ಕಾಂಗ್ರೆಸ್ ಹಿಡಿತದಲ್ಲಿ ಇದೆಯೋ ಅಥವಾ ಬಿಜೆಪಿ? ಇದೇ ಕಾಂಗ್ರೆಸ್ಸಿನ ಭದ್ರಕೋಟೆ. ಇದು ಮುಂಚೆಯಿಂದ ಕೂಡ 4 ಸಾರಿ ನಾವು ಗೆದ್ದಿದ್ದೀವಿ. 1 ಸಾರಿ ಮೇಟಿ ಅವರು MP ಆಗಿದ್ದಾರೆ ಲೀಡ್ ಆಗಿ. ಸೊ ಇದು ನಮ್ಮದು, ನಾವು ಕಳ್ಕೊಂಡಿದ್ವಿ. ನಾವು ಗೆಲ್ಲೇಬೇಕಂತ ನಮ್ದೊಂದು ಗುರಿ. ಸರ್, ತಾವೊಬ್ರು ವಾಲ್ಮೀಕಿ ಸಮಾಜದ ದೊಡ್ಡ ನಾಯಕರು, ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಬಿಜೆಪಿಯಿಂದನೂ ಕೂಡ ವಾಲ್ಮೀಕಿ ಸಮಾಜದ ಆ ಪಕ್ಷದ ದೊಡ್ಡ ನಾಯಕರಾದಂಥ ಶ್ರೀರಾಮ್ ಕೂಡ ಇಲ್ಲಿನ ಠಿಕಾಣಿ ಹೂಡಿರುವಂಥದ್ದು. ಇಲ್ಲಿ ವಾಲ್ಮೀಕಿ ವರ್ಸಸ್ ವಾಲ್ಮೀಕಿ ಹಂಗಾಗಿ ಇನ್ನು ವಾಲ್ಮೀಕಿ ಅಷ್ಟು ಓಟ್ ಹಾಕ್ತಾರೆ. 102,50,000 ವೋಟರ್ ಇದ್ದಾರೆ. ನಾವು ವಾಲ್ಮೀಕಿಗೆ ಅಷ್ಟೇ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಆಗೋಲ್ಲ. ಬೇರೆ ಸಮಾಜನೂ ಮಾಡ್ತೀವಿ. ಬರೀ ವಾಲ್ಮೀಕಿಗೆ ಅಷ್ಟೇ ಸೀಮಿತವಾಗಿ ನಾವು ಕೆಲಸ ಮಾಡೋಲ್ಲ. ಪಾರ್ಟಿ ಇರ್ತೈತೆ, ಬೇರೆಯವರು ನಮ್ಮ ಅಂಡರ್ನಲ್ಲಿ ಇರ್ತಾರೆ, ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತೀವಿ. ಸರ್, ಇನ್ನೊಂದು ಮಾತನ್ನ ರಾಮ್ಲು ಅವರು ಹೇಳ್ತಾರೆ, ಜಾರಕಿಹೊಳಿ ಅವರು ಸೀಸನಲ್ ರಾಜಕಾರಣಿ. ಮತ್ತೆ ಯತ್ನಾಳ್ ಅವ್ರನ್ನ ಕರೆಸ್ಬೇಕು ಅನ್ನೋ ನಿಟ್ಟಿನೊಳಗೆ ವಿಜೇಂದ್ರ ಅವರು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಇಲ್ಲ, ಅದು ನಮಗೆ ಸಂಬಂಧಪಟ್ಟದಲ್ಲ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ. ಸರ್, ಸದ್ಯದ ಕ್ಷೇತ್ರದ ಅಂದ್ರೆ ಕ್ಷೇತ್ರದಲ್ಲಿ ಯಾವ ವಾತಾವರಣ? ಕಾಂಗ್ರೆಸ್ ಹಿಡಿತದಲ್ಲಿ ಇದೆಯೋ ಅಥವಾ ಬಿಜೆಪಿ? ಇದೇ ಕಾಂಗ್ರೆಸ್ಸಿನ ಭದ್ರಕೋಟೆ. ಇದು ಮುಂಚೆಯಿಂದ ಕೂಡ 4 ಸಾರಿ ನಾವು ಗೆದ್ದಿದ್ದೀವಿ. 1 ಸಾರಿ ಮೇಟಿ ಅವರು MP ಆಗಿದ್ದಾರೆ ಲೀಡ್ ಆಗಿ. ಸೊ ಇದು ನಮ್ಮದು, ನಾವು ಕಳ್ಕೊಂಡಿದ್ವಿ. ನಾವು ಗೆಲ್ಲೇಬೇಕಂತ ನಮ್ದೊಂದು ಗುರಿ. ಸರ್, ತಾವೊಬ್ರು ವಾಲ್ಮೀಕಿ ಸಮಾಜದ ದೊಡ್ಡ ನಾಯಕರು, ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಬಿಜೆಪಿಯಿಂದನೂ ಕೂಡ ವಾಲ್ಮೀಕಿ ಸಮಾಜದ ಆ ಪಕ್ಷದ ದೊಡ್ಡ ನಾಯಕರಾದಂಥ ಶ್ರೀರಾಮ್ ಕೂಡ ಇಲ್ಲಿನ ಠಿಕಾಣಿ ಹೂಡಿರುವಂಥದ್ದು. ಇಲ್ಲಿ ವಾಲ್ಮೀಕಿ ವರ್ಸಸ್ ವಾಲ್ಮೀಕಿ ಹಂಗಾಗಿ ಇನ್ನು ವಾಲ್ಮೀಕಿ ಅಷ್ಟು ಓಟ್ ಹಾಕ್ತಾರೆ. 102,50,000 ವೋಟರ್ ಇದ್ದಾರೆ. ನಾವು ವಾಲ್ಮೀಕಿಗೆ ಅಷ್ಟೇ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಆಗೋಲ್ಲ. ಬೇರೆ ಸಮಾಜನೂ ಮಾಡ್ತೀವಿ. ಬರೀ ವಾಲ್ಮೀಕಿಗೆ ಅಷ್ಟೇ ಸೀಮಿತವಾಗಿ ನಾವು ಕೆಲಸ ಮಾಡೋಲ್ಲ. ಪಾರ್ಟಿ ಇರ್ತೈತೆ, ಬೇರೆಯವರು ನಮ್ಮ ಅಂಡರ್ನಲ್ಲಿ ಇರ್ತಾರೆ, ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತೀವಿ. ಸರ್, ಇನ್ನೊಂದು ಮಾತನ್ನ ರಾಮ್ಲು ಅವರು ಹೇಳ್ತಾರೆ, ಜಾರಕಿಹೊಳಿ ಅವರು ಸೀಸನಲ್ ರಾಜಕಾರಣಿ. ಮತ್ತೆ ಯತ್ನಾಳ್ ಅವ್ರನ್ನ ಕರೆಸ್ಬೇಕು ಅನ್ನೋ ನಿಟ್ಟಿನೊಳಗೆ ವಿಜೇಂದ್ರ ಅವರು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಇಲ್ಲ, ಅದು ನಮಗೆ ಸಂಬಂಧಪಟ್ಟದಲ್ಲ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ. ಸರ್, ಸದ್ಯದ ಕ್ಷೇತ್ರದ ಅಂದ್ರೆ ಕ್ಷೇತ್ರದಲ್ಲಿ ಯಾವ ವಾತಾವರಣ? ಕಾಂಗ್ರೆಸ್ ಹಿಡಿತದಲ್ಲಿ ಇದೆಯೋ ಅಥವಾ ಬಿಜೆಪಿ? ಇದೇ ಕಾಂಗ್ರೆಸ್ಸಿನ ಭದ್ರಕೋಟೆ. ಇದು ಮುಂಚೆಯಿಂದ ಕೂಡ 4 ಸಾರಿ ನಾವು ಗೆದ್ದಿದ್ದೀವಿ. 1 ಸಾರಿ ಮೇಟಿ ಅವರು MP ಆಗಿದ್ದಾರೆ ಲೀಡ್ ಆಗಿ. ಸೊ ಇದು ನಮ್ಮದು, ನಾವು ಕಳ್ಕೊಂಡಿದ್ವಿ. ನಾವು ಗೆಲ್ಲೇಬೇಕಂತ ನಮ್ದೊಂದು ಗುರಿ. ಸರ್, ತಾವೊಬ್ರು ವಾಲ್ಮೀಕಿ ಸಮಾಜದ ದೊಡ್ಡ ನಾಯಕರು, ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಬಿಜೆಪಿಯಿಂದನೂ ಕೂಡ ವಾಲ್ಮೀಕಿ ಸಮಾಜದ ಆ ಪಕ್ಷದ ದೊಡ್ಡ ನಾಯಕರಾದಂಥ ಶ್ರೀರಾಮ್ ಕೂಡ ಇಲ್ಲಿನ ಠಿಕಾಣಿ ಹೂಡಿರುವಂಥದ್ದು. ಇಲ್ಲಿ ವಾಲ್ಮೀಕಿ ವರ್ಸಸ್ ವಾಲ್ಮೀಕಿ ಹಂಗಾಗಿ ಇನ್ನು ವಾಲ್ಮೀಕಿ ಅಷ್ಟು ಓಟ್ ಹಾಕ್ತಾರೆ. 102,50,000 ವೋಟರ್ ಇದ್ದಾರೆ. ನಾವು ವಾಲ್ಮೀಕಿಗೆ ಅಷ್ಟೇ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಆಗೋಲ್ಲ. ಬೇರೆ ಸಮಾಜನೂ ಮಾಡ್ತೀವಿ. ಬರೀ ವಾಲ್ಮೀಕಿಗೆ ಅಷ್ಟೇ ಸೀಮಿತವಾಗಿ ನಾವು ಕೆಲಸ ಮಾಡೋಲ್ಲ. ಪಾರ್ಟಿ ಇರ್ತೈತೆ, ಬೇರೆಯವರು ನಮ್ಮ ಅಂಡರ್ನಲ್ಲಿ ಇರ್ತಾರೆ, ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತೀವಿ. ಸರ್, ಇನ್ನೊಂದು ಮಾತನ್ನ ರಾಮ್ಲು ಅವರು ಹೇಳ್ತಾರೆ, ಜಾರಕಿಹೊಳಿ ಅವರು ಸೀಸನಲ್ ರಾಜಕಾರಣಿ.